ಊರಿನ ಹೊರಗಡೆ ಅಥವಾ ಹೊರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಣ್ತಾ ಇದ್ವಿ ಇಲ್ಲಿ ತನಕ. ಬಟ್ ಅಲ್ಲಿ ಕಡಿಮೆ ಇದೆ, ಅಲ್ಲಿ ಕಂಟ್ರೋಲಿಗೆ ಬಂದಿದೆ. ಬಟ್ ಟೌನ್ ಪ್ರದೇಶದಲ್ಲಿ ಕಡಿಮೆ ಆಗಬೇಕಿತ್ತು, ಇಲ್ಲಿ ಜಾಸ್ತಿ ಆಗ್ತದೆ. ಕಾರಣ ಏನು? ರಸ್ತೆ ಗುಂಡಿ ಮತ್ತು ಅವೈಜ್ಞಾನಿಕವಾಗಿ ನೀವು ಟೈಮನ್ನು ಸೆಟ್ ಮಾಡ್ತಾ ಇರೋದು. ಮೂರನೇದು, ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದೀರಿ ಅಷ್ಟೇ. ಯಾರ್ಯಾರನೋ ಡ್ರೈವರ್ಗಳನ್ನ ತಲೆ ಇರಲ್ಲ, ಬುಡ ಇರಲ್ಲ, ಎಲ್ಲೆಲ್ಲಿಂದ ಲೈಸೆನ್ಸ್ ತರ್ತಾರೋ ಗೊತ್ತಿಲ್ಲ, ಒಂದು ಒಳ್ಳೆ ಟೆಸ್ಟಿಗೆ ಅವ್ರನ್ನ ಒಳಪಡಿಸಲ್ಲ ಕರ್ಕೊಬಂದು ಕೂರಿಸ್ತಾ ಇದ್ದೀರಿ. ಪರಿಣಾಮ ಏನಾಗ್ತಾ ಇದೆ? ಹೆಗ್ಗ ಮುಗ್ಗ ಓಡಿಸ್ತಾ ಇದ್ದಾನೆ. ಆಕ್ಸಿಡೆಂಟ್ ಆಯ್ತಾ? ಏನು ಮಾಡ್ತಾ ಇದ್ದೀರಿ ಅವನ ಮೇಲೆ? ಹಬ್ಬ ಬಂದರೆ ಏನು ಮಾಡ್ತೀರಿ? ಸಸ್ಪೆಂಡ್ ಮಾಡ್ತೀರಿ 1 ತಿಂಗಳು 2 ತಿಂಗಳು. ನೀನಿಲ್ಲ ಅಂದರೆ ಇನ್ನೊಂದು ಬಿಡಯ್ಯ ಅಂತ ಹೋಗ್ತಾ ಇದ್ದಾನೆ ಅವನು. ಅವನ ಮೇಲೆ ಯಾವ ರೀತಿ ಆಕ್ಷನ್ ಆಗಿದೆ? ಆಗಿದ್ದಿದ್ರೆ ಬೇರೆ ಡ್ರೈವರ್ಗಳು ಎಚ್ಚೆತ್ಕೊಳ್ತಾ ಇದ್ರು, ಹೆದರ್ಕೊಳ್ತಾ ಇದ್ರು, ಸ್ವಲ್ಪ ಭಯದಿಂದ ಬಸ್ನ ಓಡಿಸ್ತಾ ಇದ್ರು. ಓಕೆ, ಒಬ್ಬ ನಿವೃತ್ತ ಚಾಲಕರೊಬ್ರು ಧನ್ಪಾಲ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಧನ್ಪಾಲ್ ಅವರೇ. ನಮಸ್ತೆ ಮೇಡಮ್. ನೀವ್ ಹೇಳಿ, ಇತ್ತೀಚೆಗೆ ಈ ಬಸ್ ಆಕ್ಸಿಡೆಂಟ್ಗಳು, ಅದರಲ್ಲೂ BMTC ಇಂದಲೇ ಹೆಚ್ಚಾಗ್ತಾ ಇರೋದು ಸಾವು ನೋವು, ಯಾವ್ದು ಕಾರಣ, ಏನ್ ಕಾರಣ ಅನ್ಸುತ್ತೆ? ಮೇಡಮ್, ಇದಕ್ಕೆ ಅನೇಕ ಕಾರಣಗಳು ನಾನು ಹೇಳಬಲ್ಲೆ. ಹೇಳಿ ಸರ್. ಮೊದಲನೇದಾಗಿ ರಸ್ತೆಗಳು ಹದಗೆಟ್ಟಿದೆ ಒಂದು. ಎರಡನೇದು, ಈ ಬಸ್ಗಳನ್ನ ಪ್ರೈವೇಟ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಆ ಬಸ್ ಚಾಲಕರಿಗೆ ಲಂಗಿಲ್ಲ, ಲಗಾಮ್ ಇಲ್ಲ, ಅವರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಅವರಿಗೆ. ಆದ್ರಿಂದ ಅವರಿಗೆ ಒಂದು ಯಾವುದೇ ಭಯ ಭಕ್ತಿ ಅನ್ನೋದು ಇರೋದಿಲ್ಲ. ಇವಾಗ ನಾವು ಸಂಸ್ಥೆಯ ಚಾಲಕರಾಗಿರೋದ್ರಿಂದ ನಮಗೆ ಸಂಸ್ಥೆ ಮೇಲೆ ಅತೀವ ಗೌರವ ಇರುತ್ತೆ. ಮತ್ತೆ ಒಂದು ಭಯದಿಂದಾನೇ ನಾವು ಡ್ಯೂಟಿಗಳು ಮಾಡ್ತಾ ಇದ್ವು ನಾವು. ಮತ್ತೆ ನಮ್ಗೆ ಆಕ್ಸಿಡೆಂಟ್ ಏನಾದ್ರು ಆದ್ರೆ ಸೀರಿಯಸ್ ಆಕ್ಷನ್ ತಗೋನವರು, ಆ ಭಯ ಇತ್ತು ನಮ್ಗೆ. ಆ ಭಯದಿಂದನೇ ನಾನು ಸುಮಾರು 34 ವರ್ಷ ಯಾವುದೇ ಆಕ್ಸಿಡೆಂಟ್ ಇಲ್ದಿರಂಗೆ ನನಗೆ ಸರ್ಕಾರದಿಂದ ಚಿನ್ನದ ಪದಕ ಬೇರೆ ಕೊಟ್ಟಿದ್ದಾರೆ. ವೆರಿ ಗುಡ್. ಈ ಭಯ ಇದರಿಂದ ನಾವು ಡ್ಯೂಟಿ ಮಾಡ್ತಾ ಇದ್ವು. ಅದಕ್ಕೆ ಯಾವುದೇ ಆಕ್ಸಿಡೆಂಟ್ಗಳು ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೊಂಡವರು ಸರ್ಕಾರ. ಆ ಪ್ರೈವೇಟ್ ಡ್ರೈವರ್ಗಳಿದಾರಲ್ಲ, ಅವ್ರ ಮೇಲೆ ಯಾರು ಆಕ್ಷನ್ ತಗೊಂತಾರೆ? ಇದಕ್ಕೆ ಉತ್ತರ ಕೊಡೋರು ಯಾರು? ಅವರು ಅಕಸ್ಮಾತ್ ಅಮ್ಮಮ್ಮ ಅಂದ್ರೆ ಕೆಲಸ ಬಿಟ್ಟು ತೆಗಿತಾರೆ, ಅವ್ರು ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ. ಹೌದು ಹೌದು ಹೌದು. ಅವರಿಗೆ ಯಾವುದೇ ಒಂದು ಟ್ರೈನಿಂಗ್ ಇರೋದಿಲ್ಲ. ಈ ಲೈಸೆನ್ಸ್ ತಗೊಳೋವಾಗ ಒಂದು ಸ್ವಲ್ಪ ಟ್ರೈನಿಂಗ್ ತಗೊಂಡು ಲೈಸೆನ್ಸ್ ತಗೊಂಡಿರ್ತಾರೆ, ಎಲ್ಲೋ ಅಲ್ಲಿ ಇಲ್ಲಿ ಆಟೋನೋ ವ್ಯಾನೋ ಏನೋ ಓಡಿಸ್ತಾ ಇರ್ತಾರೆ. ಆದ್ರೆ ಹೆವಿ ಲೈಸೆನ್ಸ್ ಇರುತ್ತೆ, ಇಲ್ಲಿ ಸೇರ್ಸ್ಕೊಂತಾರೆ ಅವ್ರನ್ನ. ನಾವು ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ನಮ್ಗೆ ಕಠಿಣವಾದ ಟ್ರೈನಿಂಗ್ ಕೊಡ್ತಾ ಇದ್ರು ಮತ್ತು ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಯಾವ ಟೆಸ್ಟ್ ಇಲ್ಲ, ಯಾವ ಟ್ರೈನಿಂಗು ಇಲ್ಲ. ಅದರಿಂದಾನೇ ಇದನ್ನೇ ಮಾತಾಡ್ತಾ ಇದ್ವಿ ನಾವು. ಖಾಸಗೀಕರಣ ಮಾಡಕ್ ಹೊರಟು ಇವತ್ತು ಜೀವಗಳು ಹೋಗ್ತಾ ಇದೆ ಅಂತ. ಹೌದು ಮೇಡಮ್, ಖಾಸಗೀಕರಣ ಮಾಡಿ ಸಂಸ್ಥೆಯಲ್ಲಿರೋ ಎಂಪ್ಲಾಯೀಸ್ ಇದಾರಲ್ಲ, ಎಷ್ಟೋ ಜನ ಕಾಯ್ತಾ ಇದ್ದಾರೆ ಸರ್. ಒಂದು ಡ್ರೈವಿಂಗ್ ಕೆಲಸ, ನಂಗೆ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕು ಅಂತ ಪ್ರಾಮಾಣಿಕವಾಗಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಅಂತವ್ರನ್ನ ನೀವು ಬಿಟ್ಟು ಈ ಖಾಸಗೀಕರಣದ ಉದ್ದೇಶ ಏನು ಸರ್? ನಮ್ ಜನಕ್ಕೆ ಅರ್ಥ ಆಗಂಗ್ ಹೇಳಿ, ಏನ್ ಉದ್ದೇಶ, ಏನ್ ಲಾಭ? ಅದೇ ಮೇಡಮ್, ಅವರಿಗೆ ಖಾಸಗೀಕರಣದಿಂದ ಅವ್ರಿಗೆ ಲಾಭ ಇರ್ಬೋದು, ಅದಕ್ಕೋಸ್ಕರನೇ. ಓಕೆ ಧನ್ಪಾಲ್, ನಾವಿವಾಗ ಬಿಸ್ನೆಸ್ ನಡೆಸ್ಬೇಕು, ಅದನ್ನ ಹೊರೆ ನಾವೇ ಯಾಕೆ ಹೊತ್ಕೊಳ್ಳೋಣ? ಇಟ್ ಇಸ್ ನಾಟ್ ದಿ ಬಿಸ್ನೆಸ್, ಗವರ್ಮೆಂಟ್ ರನ್ ಬಿಸ್ನೆಸ್ ಅಂತ ಮೋದಿ ಅವ್ರ ಸ್ಟೇಟ್ಮೆಂಟ್. ಇದು ಬಿಸ್ನೆಸ್ ಅಂತ ತಗೋತಾರೆ. ಇಟ್ ಇಸ್ ಅ ಸರ್ವಿಸ್ ಟು ದಿ ಪೀಪಲ್ ಅಂತ ಅವ್ರು ಹೋಗಲ್ಲ. ಬಸ್ ನಡೆಸೋ ಬಿಸ್ನೆಸ್ಸು. ಇವಾಗ ಹೇಳಿ, 45 ಲಕ್ಷ ಖಾಸಗಿಯವರಿಗೆ ಸಬ್ಸಿಡಿ ಕೊಡೋರು ಬಸ್ಗೆ, ಸಾರಿಗೆ ನಿಗಮಕ್ಕೆ ಯಾಕೆ ಕೊಡೋದಿಲ್ಲ? ನಾವು ನೋಡಿಸಿಲ್ವಾ? ಆ್ಯಂಡ್ ಇಟ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ, ಜನಗಳ ಪ್ರಾಪರ್ಟಿ ನಾವು ಮಾಡಿರೋದು. ಇವತ್ತೆಲ್ಲ ಒಂದು 5-6 ಸಾವಿರ ಕೋಟಿ ನಮಗೆ ಬಂಡವಾಳ ಕೊಟ್ಟಿದ್ದಾರೆ ಸರ್ಕಾರದವರು. ನಮ್ಮ ಆಸ್ತಿಗಳು ಮಾರಿದ್ರೆ 1 ಲಕ್ಷ ಕೋಟಿ ಬರುತ್ತೆ. ಅದೆಲ್ಲ ಜನಗಳ ದುಡ್ಡದು. ಅದು ಯಾಕೋ ಅದು ಜನನೂ ಇನ್ನೂ ಅರ್ಥ ಮಾಡ್ಕೊಳ್ತಿಲ್ಲ. ಇವಾಗ ನೋಡಿ, ಒಂದು ಒಳ್ಳೆ ಸೀಸನ್ ಬಂದರೆ ಬೆಂಗಳೂರಿಗೆ ಗುಲ್ಬರ್ಗ 5,000 ರೂಪಾಯಿ ಚಾರ್ಜ್ ಮಾಡ್ತಾನೆ. ನಾವು 1,000 ರೂಪಾಯಿ ಕರ್ಕೊಂಡು ಹೋಗ್ತೀವಿ. ಇನ್ನು ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತಾನೆ ಅವನು. ವಾಟ್ ಕ್ಯಾನ್ ಗೌರ್ಮೆಂಟ್ ಡೂ? ವಾಟ್ ಇಟ್ ಈಸ್ ಡೂಯಿಂಗ್? ಬೆದರಿಕೆ ಹಾಕ್ತಾರೆ ಅವರು. ಅದು ಗೊತ್ತು, ಸ್ಕೇರ್ ಕೊಡೋದು ಅಂತ. ಅದರಿಂದ ಈ ಖಾಸಗೀಕರಣ ಮಾಡ್ತಿರೋದು, ಈ ಸಬ್ಸಿಡಿ ಕೊಡೋದು ಪ್ರೈವೇಟ್ನವ್ರಿಗೆ, ನಮಗೆ ದುಡ್ಡಿಲ್ದಂಗೆ ಸಫರ್ ಮಾಡೋದು, ಅಲ್ಟಿಮೇಟ್ಲಿ ಮುಚ್ಚಬೇಕು ಇವೆಲ್ಲ. ಖಾಸಗಿ ಲಾಬಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಅದಕ್ಕೆ